ನೋಡಿ, ಹೆಬ್ಬಾಳ ಸುರಂಗ ಮಾರ್ಗಕ್ಕೆ ಪರಿಸರವಾದಿಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪರಿಸರವಾದಿಗಳ ಕೆಂಗಣ್ಣಿಗೆ ಟನಲ್ ರೋಡ್ ಗುರಿಯಾಗ್ತಾ ಇದೆ. ನೋ ಮೋರ್ ಟನಲ್ ಪ್ರಾಜೆಕ್ಟ್ ಅನ್ನೋ ಹೆಸರಲ್ಲಿ ವಿರೋಧ ಮಾಡ್ತಾ ಇರೋದು ಪರಿಸರವಾದಿಗಳು. ಸಾರ್ವಜನಿಕ ಸಾರಿಗೆಗೆ ಆದ್ಯತೆ ನೀಡುವುದಕ್ಕೆ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಇದ್ದಾರೆ. ಮೆಟ್ರೋ ಸಾರ್ವಜನಿಕ ವಾಹನ ಹೆಚ್ಚಿಸಿ, ಅದನ್ನು ಬಿಟ್ಟು ಇದು ಪ್ರಕೃತಿಯ ವಿರುದ್ಧ ನೀವು ಸುರಂಗ ಮಾರ್ಗ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಪರಿಸರವಾದಿಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋ ಮೋರ್ ಟನಲ್ ಪ್ರಾಜೆಕ್ಟ್ ಅನ್ನೋ ಹೆಸರಿನಲ್ಲಿ ವಿರೋಧ ಮಾಡ್ತಾ ಇರೋದು. ಎಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಮತ್ತೆ ಸರ್ಕಾರ ಈ ಒಂದು ಹೆಬ್ಬಾಳ್ ಫ್ಲೈಓವರ್ ಪ್ರಾಜೆಕ್ಟ್ನ, ಅಂಡರ್ ಟನಲ್ ಪ್ರಾಜೆಕ್ಟ್ನ ಮತ್ತೆ ಜನರ ಮಧ್ಯೆ ತರ್ತಾ ಇದೆ. ಇದು ನಾವು ಮುಂಚೆನೆ ಹೇಳಿದ್ವಿ, ಇದೊಂದು ಅವೈಜ್ಞಾನಿಕ, ಆಮೇಲೆ ಇಟ್ ಡಸಂಟ್ ಗಿವ್ ಎನ್ ಪ್ರಾಪರ್ ಇಂಜಿನಿಯರಿಂಗ್ ಮೆಥಡ್ಸ್. ಸೊ ವೇರ್ ಟು ವೇರ್, so we are going to completely lose our environment, nature, and ground level, whatever the problems we are facing nowadays in Bangalore. I think it is completely, it's a stupidity. Before also people have seen this project, how people were reacted. ಇದನ್ನು ಸಂಪೂರ್ಣವಾಗಿ ಅವಾಗಿಂದನೂ ನಾವು ವಿರೋಧಿಸ್ತಾನೆ ಬಂದಿದ್ದೇವೆ. ಯಾಕೆ ಸರ್ಕಾರ ಮತ್ತೆ ಈ ಪ್ರಾಜೆಕ್ಟ್ಸ್ಗಳನ್ನು ಮತ್ತೆ ಅಪ್ಗ್ರೇಡ್ ಮಾಡ್ತಾ ಇದೆ ಅಂತ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಯಾಕಂದ್ರೆ ಯು ಆರ್ ಗೋಯಿಂಗ್ ಟು ಲೂಸ್ ದಟ್ ಪೆನಿನ್ಸುಲರ್ ರಾಕ್ ಹಿಲ್ ಇಫ್ ಯು ಗೋಯಿಂಗ್ ಟು ಅಪ್ರೂವ್ ದಿಸ್ ಪ್ರಾಜೆಕ್ಟ್. See, I agree we need to improve our infrastructure and the traffic level, whatever we are facing. But what I would like to tell you, this is completely just stupidity. ಇದು ನಿಜವಾಗ್ಲೂ ನಡೆಯುವಂತ ಒಂದು ಪ್ರಾಜೆಕ್ಟ್ ಅಲ್ಲ. ಮುಂಚೆನೂ ಸಹ ಇದನ್ನ ನಾವು ವಿರೋಧಿಸ್ತಾನೆ ಬಂದಿದ್ದೇವೆ. ಮತ್ತೆ ಆಲ್ರೆಡಿ ಇದನ್ನ ಸುಮಾರು ಜನ ಇವಾಗ ಆಲ್ರೆಡಿ ಅದನ್ನ ವಿರೋಧಿಸಿದ್ದಾರೆ. ಇದನ್ನ ಮತ್ತೆ ಸರ್ಕಾರ ಮುಂದುವರಿಸೋದು ಬಹಳ ಅಪಾಯಕಾರಿ ಅಂತ ಅನ್ಸುತ್ತೆ. ಇವಾಗಿನ ಪರಿಸ್ಥಿತಿನಲ್ಲಿ ನಮ್ಮ ಬ್ಯಾಂಗ್ಳೂರ್